ತುಂಬಾ ಕೂಲ್ ಆಗಿರುವಂತಹ ಬಾಡಿ ಟೆಂಪ್ರೇಚರ್ನ ಕೋಲ್ಡ್ ಆಗಿ ತಂಪಾಗಿ ಇಟ್ಟಿರುವಂತಹ ಒಂದು ಪಾನಕ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ಅನುಷಾ ರೆಸಿಪೀಸ್. ಇದು ಬೆಲ್ಲ ಪುದೀನ ಸೊಪ್ಪು ಹಾಕಿ ಮಾಡುವಂತಹ ಪಾನಕ ಅಂತಲೇ ಹೇಳ್ಬೋದು. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾನು 2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಜಾಸ್ತಿನೇ ಒಂದು 7-8 ಸ್ಪೂನಷ್ಟು ಬೆಲ್ಲ ತೊಗೊಂಡು ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ, ಎಲ್ಲೂ ಕೂಡ ಶುಗರ್ ಯೂಸ್ ಮಾಡ್ತಾಯಿಲ್ಲ. ಸೊ ಇದು ದೇಹಕ್ಕೆ ತುಂಬಾ ತಂಪಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಬೆಲ್ಲ ಕರಗೋದಕ್ಕೆ ಒಂದು ಕಡೆ ಇಟ್ಬಿಡಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಅರ್ಧ ಹೋಳು ನಿಂಬೆಹಣ್ಣು ರಸನ ನಾನು ಇದಕ್ಕೆ ಎಣ್ಕೋತಾ ಇದ್ದೀನಿ. ಬಿತ್ತ ಇದ್ದರೆ ಅದನ್ನ ತೆಗ್ದಾಕ್ಬಿಡಿ, ಇಲ್ಲಾಂದರೆ ಒಗ್ರಾಗ್ಬಿಡುತ್ತೆ. ಈಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಈಗ ಇದನ್ನ ರುಬ್ಕೊಂಡು ಬರಬೇಕಾಗುತ್ತೆ. ನುಣ್ಣಗೆ ರುಬ್ಕೊಂಡು ಬಂದ ನಂತರ ನೋಡಿ ಇದು ಈ ರೀತಿ ಇರುತ್ತೆ. ಈಗ ನಾವು ಬೆಲ್ಲ ಕರ್ಗಕ್ಕೆ ಮಡಗಿದ್ದೀವಲ್ಲ, ಆ ಪಾತ್ರೆಗೆ ಬೆಲ್ಲ ಕರಗಿದೆಯಾ ಅಂತ ಒಂದು ಸತಿ ಟೆಸ್ಟ್ ಮಾಡಿಕೊಂಡು ಇದನ್ನು ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಎಷ್ಟು ಚಿಲ್ಲಾಗಿರುತ್ತೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಸ್ವಲ್ಪ ಬೆಲ್ಲ ಕರಗಬೇಕು. ಈಗ ಅರ್ಧ ಹೋಳು ನಿಂಬೆಹಣ್ಣು ಆಡ್ಸೋಕೆ ಹಾಕಿದ್ವಿ. ಈಗ ಇನ್ನು ಅರ್ಧ ಹೋಳು ನಿಂಬೆಹಣ್ಣನ್ನ ಮೇಲ್ಗಡೆ ನಾನು ಈ ರೀತಿ ಇಂಟ್ಕೋತಾ ಇದ್ದೀನಿ. ಈಗ ನಾವು ಇದನ್ನ ಒಂದು ರೆಫ್ರಿಜಿರೇಟರಲ್ಲೇ ಇಡಬೇಕು. ಇಟ್ಟು 1 ಅವರ್ ಆದ ನಂತರನೇ ಇದನ್ನ ಸೇವಿಸಬೇಕು ಅಂತಲೇ ಹೇಳ್ಬೋದು. ಬಿಕಾಸ್ ಇದು ಕೂಲಾಗಿದ್ರೇ ಚೆನ್ನಾಗಿರೋದು, ಇಲ್ಲಾಂದರೆ ಚೆನ್ನಾಗಿರಲ್ಲ. ತಣ್ಣಗಿದ್ರೇ ಸರಿ, ಇಲ್ಲಾಂದರೆ ಐಸ್ ಕ್ಯೂಬ್ ಆ್ಯಡ್ ಮಾಡ್ಕೋಬೋದು ನೀವು ಫಸ್ಟೇ ವಾಟರ್ಗೆ. ನೋಡಿ ಈಗ ಕರೆಕ್ಟಾಗಿ ಜ್ಯೂಸ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸಮ್ಮರಲ್ಲಿ ಮಾಡ್ಬೋದಂತಹ ಒಂದು ಬೆಸ್ಟ್ ಡ್ರಿಂಕ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ತುಂಬಾ ಹೆಲ್ದಿ ಮತ್ತು ಯಾವುದೇ ರೀತಿಯಂಥ ಶುಗರ್ನ ನಾವು ಇದಕ್ಕೆ ಆ್ಯಡ್ ಮಾಡಿಲ್ಲ. ಇಫ್ ಇನ್ ಕೇಸ್ ನಿಮಗೆ ಈ ಥರ ಸೊಪ್ಪು ಮೇಲ್ಗಡೆ ಇರೋದು ಇಷ್ಟ ಇಲ್ಲ ಅಂದರೆ ನೀವು ಇದನ್ನ ಸೋಸಿಟ್ಕೋಬಹುದು. ಈ ರೀತಿ ಒಂದು ಸತಿ ಪಾನಕನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ.